ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಂತರ ತುಂಬಾ ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿದಾಗ ಟೆನ್ಷನ್ ಆಗ್ತದೆ ಅಂತ ಹೇಳಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ಓದಿದಿರಾ ಅದರಿಂದ ಕೂಡ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬರುತ್ತೆ. ನಂತರ ನಿಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಟೆನ್ಷನ್ ತಗೋಬೇಡಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ನಂತರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಹೇಳಿದ್ರೆ ಒಂದು ವಿಷಯನ ತಿಳಿಸ್ಬೇಕು ಅಂತ. ಅದ್ರ ಜೊತೆಗೇನೆ ಎಕ್ಸಾಮ್ ಬಗ್ಗೆ ಹಾಗೆ ಎಕ್ಸಾಮ್ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಗಮನ ನೀಡಬೇಕಾದಂತಹ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ಮೊದಲಾಗಿ ಎಕ್ಸಾಮ್ಗೆ ಹೋಗಬೇಕಾದ್ರೆ ಈಗ ಎಕ್ಸಾಮ್ ಟೈಮಿಂಗ್ ಏನಿದೆ ಅದಕ್ಕಿಂತ ಒಂದು 15 to 20 ಮಿನಿಟ್ಸ್ ಮೊದಲು ಎಕ್ಸಾಮ್ ಹಾಲಲ್ಲಿ ಅಥವಾ ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇದೆ. ನಂತರ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಅದ್ರ ಮೇಲೆ ಇಂಥ ರಿಜಿಸ್ಟರ್ ನಂಬರಿಂದ ಇಂಥ ರಿಜಿಸ್ಟರ್ ನಂಬರ್ನವರೆಗಿನ ವಿದ್ಯಾರ್ಥಿಗಳು ಇಂಥ ಒಂದು ಎಕ್ಸಾಮಿನೇಷನ್ ಹಾಲ್ ಅಥವಾ ಇಂಥ ಒಂದು ಬ್ಲಾಕ್ ಮೇಲೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿರ್ತಾರೆ. ಅದನ್ನು ತಿಳಿದುಕೊಳ್ಳಿ. ಅದರ ನಂತರ ಅದೇ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಎಂಟರ್ ಆಗಬಹುದು. ನಂತರ ಎಕ್ಸಾಮ್ಗೆ ಹೋಗಬೇಕಾದ್ರೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಇದೆ. ಅದನ್ನು ಬರೆಯೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅದನ್ನು ಗಮನವಿಟ್ಟು ರೆಡಿ ಮಾಡಿ ಇಟ್ಕೊಂಡು ತೆಗೆದುಕೊಂಡು ಹೋಗಿ. ಈಗ ಹಾಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್. ಹಾಲ್ ಟಿಕೆಟ್ ಇಲ್ಲದೆ ಇದ್ರೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಹಾಲ್ ಟಿಕೆಟನ್ನು ಮರಿಬಾರ್ದು, ತೆಗೆದುಕೊಂಡು ಹೋಗಬೇಕು. ಅದಂದ್ರೆ ಪೆನ್, ಪೆನ್ಸಿಲ್, ಎರೇಸರ್, ಸ್ಕೇಲ್. ಸೊ ಈ ರೀತಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ. ಹಾಗೆ ಈಗ ಕೆಲವು ಎಕ್ಸಾಮ್ಗಳಿಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ. ಆ ಕ್ಯಾಲ್ಕುಲೇಟರ್ನ ಈ ರೀತಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಿ. ನಂತರ ನಾನು ಹೇಳೋದಕ್ಕೆ ಯಾವುದಾದ್ರೂ ವಸ್ತುವನ್ನು ಮರೆತಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅದಂತರ ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕು. ಅದಂತರ ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ಆನ್ಸರ್ ಶೀಟ್ ಏನಿರುತ್ತೆ ಅದ್ರ ಮೇಲೆ ಎಂಡ್ ಸೀಲ್ ಅಂತ ಹಾಕ್ತಾರೆ. ಆ ಎಂಡ್ ಸೀಲ್ನ ಮೀನಿಂಗ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ನ ಆನ್ಸರ್ ಆ ಪೇಜಲ್ಲಿ ಮುಗಿದಿದೆ, ಆ ಮೀನಿಂಗ್ ಆಗಿರುತ್ತೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಎಂಡ್ ಸೀಲ್ ಆದ್ಮೇಲೂ ಕೂಡ ಒಂದು ಆನ್ಸರ್ನ ಬರೆದ್ರೆ ಅಂತ ಹೇಳಿದ್ರೆ ಅದನ್ನ ಆನ್ಸರ್ ಅಂತ ಕನ್ಸಿಡರೇ ಮಾಡಲ್ಲ. ಈಗ ಎಂಡ್ ಸೀಲ್ ಏನಿದೆ ಅದನ್ನ ಜನರಲಿ ಎಕ್ಸಾಮ್ ಮುಗಿಯೋದಕ್ಕೆ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಇರಬೇಕಾದ್ರೆ ಹಾಕ್ತಾರೆ. ಈಗ ಅಕಸ್ಮಾತ್ ಆಗಿ ನೀವೀಗ 20th ಪೇಜಲ್ಲಿ ಬರೀತಾ ಇದ್ದೀರಾ. ಈಗ ನೀವು ಆನ್ಸರ್ ಬರೀತಾ ಆ ಆನ್ಸರ್ ಎಂಡ್ ಆಗೋದು 21st ಪೇಜಲ್ಲಿ. ಆ ರೀತಿ ಇದ್ರೆ ಎಂಡ್ ಸೀಲ್ ಹಾಕೋದಕ್ಕೆ ಬಂದಾಗ ನಂದು ಇದುವರೆಗೆ ಬರೆಯೋದಿದೆ, ಸ್ವಲ್ಪ ಹೊತ್ತು ಬಿಟ್ಟು ಬಂದು ಎಂಡ್ ಸೀಲನ್ನು ಹಾಕಿ ಅಂತ ಇನ್ವಿಜಿಲೇಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರಿನಾ? ಯಾಕಂದ್ರೆ ಎಂಡ್ ಸೀಲ್ ಹಾಕಿದ ನಂತರ ನೀವು ಮತ್ತೆ ಬರೆದ್ರೆ ಅದನ್ನ ಆನ್ಸರ್ನ ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ಅದಂತರ ನಂಬರ್ ಆಫ್ ಪೇಜಸ್ ಅನ್ನ ಎಂಟರ್ ಮಾಡೋದಿರುತ್ತೆ ಆನ್ಸರ್ ಶೀಟ್ ಮೇಲೆ. ಆ ನಂಬರ್ ಆಫ್ ಪೇಜಸ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಅದಂತರ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಿರುತ್ತೆ, ಅದನ್ನು ಕೂಡ ಕರೆಕ್ಟಾಗಿ ಎಂಟರ್ ಮಾಡಿ. ನಂತರ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಆ ಸಿಗ್ನೇಚರ್ನು ಕೂಡ ಮರೆಯದೆ ತೆಗೆದುಕೊಳ್ಳಿ. ಮತ್ತು ನಿಮ್ಮ ಆನ್ಸರ್ ಶೀಟ್ ಮೇಲೆ ಕೂಡ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡೋದಿರುತ್ತೆ, ಸಿಗ್ನೇಚರ್ನ ಪಡೆದುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಎಕ್ಸಾಮ್ ಆದಮೇಲೆ ಹಲವಾರು ವಿದ್ಯಾರ್ಥಿಗಳು ನಾನು ಈ ರೀತಿ ಮಿಸ್ಟೇಕ್ ಮಾಡಿದ್ದೀನಿ ಅಥವಾ ಈ ರೀತಿ ಆಗಿದೆ ನನ್ನ ಆನ್ಸರ್ ಶೀಟಲ್ಲಿ, ನನ್ನ ಆನ್ಸರ್ಸನ್ನು ಚೆಕ್ ಮಾಡ್ತಾರಾ ಈ ರೀತಿ ಕೇಳ್ತಾ ಇದ್ರು. ಸೊ ಆ ರೀತಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಈಗ ಮೊದಲಿಗೆ ಹೇಳ್ತಾ ಇರೋದು. ಸೊ ನಂಬರ್ ಆಫ್ ಪೇಜಸನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ನಂತರ ಅದೇ ಸಿಗ್ನೇಚರ್ನ ಪಡೆದುಕೊಳ್ಳಿ. ನಂತರ ಎಕ್ಸಾಮ್ ಮುಗಿದ ಮೇಲೆ ನೀವು ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರೋ ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬನ್ನಿ. ನಂತರ ಈಗ ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಗಮನ ಕೊಡಬೇಕಾದಂತಹ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಒಂದು ಆರೋಗ್ಯ, ಹೆಲ್ತ್ ಕರೆಕ್ಟ್ ಆಗಿರಬೇಕು. ಅದಕ್ಕೋಸ್ಕರ ಊಟ, ನಿದ್ದೆ ಕರೆಕ್ಟಾಗಿ ಆಗಬೇಕು. ಯಾಕಂತ ಹೇಳಿದ್ರೆ ಹೆಲ್ತ್ ಪರ್ಫೆಕ್ಟ್ ಆಗಿ ಇದ್ದರೆ ನಾವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬಹುದು ಅಥವಾ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ನೀಡಬಹುದು. ಅದೇ ಹೆಲ್ತ್ಗೆ ಪ್ರಾಬ್ಲಮ್ ಆದರೆ ಆಗಲ್ಲ. ಅದಕ್ಕೋಸ್ಕರ ಆರೋಗ್ಯ ಕರೆಕ್ಟ್ ಆಗಿರಬೇಕು. ಅದಕ್ಕೋಸ್ಕರ ಊಟ, ನಿದ್ದೆ ಕರೆಕ್ಟ್ ಮಾಡಿ, ಮನೆ ಊಟವನ್ನೇ ಮಾಡಿ. ನಂತರ 6 hours ಸ್ಲೀಪ್, 6 ಗಂಟೆ ನಿದ್ದೆ ಬೇಕು. ಆ ನಿದ್ದೆ ಕೂಡ ಮಾಡಿ. ಈಗ ಎಕ್ಸಾಮ್ ಮುಗೀತು ಅಂತ ಹೇಳಿದ ನಂತರ ಮನೆಗೆ ಹೋಗ್ತೀರಾ. ಮನೆಗೆ ಹೋಗಿ ಊಟ ಮಾಡಿ. ಊಟ ಆದಮೇಲೆ ಒಂದು 2 to 3 hours, 3 hours ಬೇಡ, ಓಕೆ 1 or 2 hours ನಿದ್ದೆ ಮಾಡಿ. ನಿದ್ದೆ ಮಾಡಿ ಎದ್ದ ನಂತರ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಅಂದರೆ ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಎಕ್ಸಾಮ್ ಟೈಮಲ್ಲಿ ಡಿಸ್ಟ್ರಾಕ್ಷನ್ ಕೂಡ ತುಂಬ ಇರುತ್ತೆ. ಈಗ ಒಂದು ಎಕ್ಸಾಮ್ ಆಯಿತು ಅಂತ ಹೇಳಿದ ನಂತರ ಎಕ್ಸಾಮ್ನ ಕೀ ಆನ್ಸರ್ಸ್ ಚೆಕ್ ಮಾಡೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಅಥವಾ ಕೀ ಆನ್ಸರ್ಸ್ ಎಲ್ಲರೂ ಸಿಗತ್ತಾ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದಾಗಿರ್ಬೋದು, ಗೂಗಲ್ ಸರ್ಚ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ಒಂದು ಎಕ್ಸಾಮ್ ಮುಗಿದೋಗಿದೆ ಅಂತ ಹೇಳಿದ್ರೆ ಅದ್ರ ಕೀ ಆನ್ಸರ್ ಸರ್ಚ್ ಮಾಡಿ ಏನು ಯೂಸ್ ಇದೆ ಹೇಳಿ? ಏನಾದ್ರು ಯೂಸ್ ಇದೆಯಾ? ಏನೂ ಯೂಸ್ ಇಲ್ಲ. ಅದೇ ಆ ಕೀ ಆನ್ಸರ್ಸನ್ನು ಸರ್ಚ್ ಮಾಡ್ತಾ ವೇಸ್ಟ್ ಮಾಡ್ತಿರುವಂತಹ ಟೈಮನ್ನು ಅಥವಾ ಕೀ ಆನ್ಸರ್ಸ್
ಪ್ರಕಾರ ಯಾರೋ ಒಂದು ಕೀ ಆನ್ಸರ್ ಸೆಂಡ್ ಮಾಡಿದ್ರಿ, ಈಗ ಅದ್ರ ಪ್ರಕಾರ ಯಾವುದೋ ಒಂದು ಆನ್ಸರ್ ರಾಂಗ್ ಇದೆ ಅಂತ ಟೆನ್ಷನ್ ಮಾಡಿಕೊಂಡು ನೀವು ವೇಸ್ಟ್ ಮಾಡೋ ಟೈಮನ್ನು ನೀವು ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಇನ್ವೆಸ್ಟ್ ಮಾಡಿದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ತುಂಬ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಳ್ಬಹುದು, ಅಥವಾ ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡಬಹುದು. ಅದಕ್ಕೋಸ್ಕರ ಕೀ ಆನ್ಸರ್ಸನ್ನು ಹುಡುಕುವಂತಹ ಅಥವಾ ಕೀ ಆನ್ಸರ್ಸನ್ನು ಚೆಕ್ ಮಾಡುವಂತಹ ಮಿಸ್ಟೇಕನ್ನು ಮಾಡಬೇಡಿ. ಕಂಪ್ಲೀಟ್ಲಿ ಟೈಮ್ ವೇಸ್ಟ್ ಆಗಿರುತ್ತೆ. ಅದ್ರ ಬದಲು ಏನು ಮಾಡ್ಬೋದು, ಮನೆಗೆ ಹೋಗ್ತೀರಾ, ನಿದ್ದೆ ಮಾಡ್ತೀರಾ, ಅಂದರೆ ಊಟ ಮಾಡ್ತೀರಾ, ನಿದ್ದೆ ಮಾಡ್ತೀರಾ, ಎದ್ದ ನಂತರ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತೀರಾ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ರಿವಿಷನ್. ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಟೈಮಲ್ಲಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತೊಂದು ಎಕ್ಸಾಮ್ ಆಯಿತು, ನಾಳೆ ಒಂದಿನ ಗ್ಯಾಪ್ ಇದೆ, ಅದರ ನೆಕ್ಸ್ಟ್ ಡೇ ಮತ್ತೊಂದು ಎಕ್ಸಾಮ್ ಇದೆ. ಈಗ ನೀವು ಆಲ್ರೆಡಿ ಏನು ಓದಿದ್ರಾ ಅದನ್ನು ರಿವಿಷನ್ ಮಾಡ್ತೀರಾ, ಅಥವಾ ನಿಮಗೆ ಯಾರಾದರೂ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿದ್ದಾರೆ ಅದನ್ನು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತೀರಾ? ಅದಕ್ಕೋಸ್ಕರ ನೀವು ಆಲ್ರೆಡಿ ಏನು ಓದಿದ್ದೀರಾ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈಗ ಒಂದು ಎಕ್ಸಾಮ್ ಆಯಿತು, ಮನೆ ಹೋಗ್ತೀರಾ, ಊಟ ಮಾಡ್ತೀರಾ, ನಿದ್ದೆ ಮಾಡ್ತೀರಾ, ಹೇಳ್ತೀರಾ, ಅದರ ನಂತರ ಆಲ್ರೆಡಿ ಏನು ಓದಿರಾ ಅದರ ರಿವಿಷನನ್ನು ಸ್ಟಾರ್ಟ್ ಮಾಡಿ. ರಿವಿಷನ್ ಸ್ಟಾರ್ಟ್ ಮಾಡಿ ನಂತರ ಆಲ್ರೆಡಿ ಓದಿರುವಂಥ 60% ಸಿಲೆಬಸ್, 80% ಸಿಲೆಬಸ್ ಅಥವಾ 100% ಸಿಲೆಬಸ್ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನು ಮಾಡ್ಕೊಳ್ಳೋದು. ಅದರ ನಂತರ ಕೂಡ ಟೈಮ್ ಇತ್ತು ಅಂತ ಹೇಳಿದ್ರೆ ಬೇರೆ ಯಾವುದಾದ್ರು ಕ್ವಶನನ್ನು ನಿಮ್ಮ ಫ್ರೆಂಡ್ಸ್ ಕಳಿಸಿದ್ದಾಗಿರ್ಬೋದು, ಆ ರೀತಿ ಇದ್ದರೆ ಅದನ್ನು ಅಂದರೆ ಪ್ರಾಕ್ಟೀಸ್ ಮಾಡಬಹುದು. ಬಟ್ ಫಸ್ಟ್ ಪ್ರಯಾರಿಟಿ ಏನು, ನೀವು ಆಲ್ರೆಡಿ ಏನು ಓದಿದ್ದೀರಾ ಅದರ ರಿವಿಷನ್ ಮಾಡೋದು ಫಸ್ಟ್ ಪ್ರಯಾರಿಟಿ. ಆ ರಿವಿಷನ್ ಆದಮೇಲೆ ಬೇಕಿದ್ರೆ ಬೇರೆ ಕ್ವಶನ್ಸ್ ಅಥವಾ ನಿಮ್ಗೆ ಯಾರಾದರೂ ಇಂಪಾರ್ಟೆಂಟ್ ಕ್ವಶನ್ ಇದರಿಂದ ಮಾರ್ಕ್ಸ್ ಬರುತ್ತೆ ಇಂತಿಷ್ಟು ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಬಹುದು. ಈಗ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಗೊತ್ತಿರಲ್ಲ. ಎಕ್ಸಾಮ್ ಆಗೋವರೆಗೂ ಕೂಡ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವೇನು ಓದಿದಿರಾ ಅದ್ರ ಮೇಲೂ ಕೂಡ ಕಾನ್ಫಿಡೆನ್ಸ್ ಇಟ್ಕೊಂಡಿರಿ. ನೀವು ಓದಿರುವ ಕಾನ್ಸೆಪ್ಟ್ಗಳಿಂದ ಕೂಡ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ನಲ್ಲಿ. ಅದಕ್ಕೋಸ್ಕರ ಈಗ ಯಾವುದೋ ಒಂದು ಹೊಸ ಕ್ವಶನ್ಗೆ ಆನ್ಸರ್ನ ಪ್ರಾಕ್ಟೀಸ್ ಮಾಡ್ತಾ ಆಲ್ರೆಡಿ ಓದಿರುವಂಥ ಸಿಲೆಬಸನ್ನು ರಿವಿಷನ್ ಮಾಡೋದಕ್ಕೆ ಆಗದೇ ಇರಬಾರ್ದು. ಅದಕ್ಕೋಸ್ಕರ ಹೇಳಿದ್ರೆ ಫಸ್ಟ್ ರಿವಿಷನ್ ಮಾಡ್ಕೊಳ್ಳಿ. ನೀವು ಓದಿರುವಂಥ ಸಿಲೆಬಸ್ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿ. ಆಯಿತು ಅಂತ ಹೇಳಿದ್ರೆ ಅದರ ನಂತರ ಬೇಕಿದ್ರೆ ಬೇರೆ ಕಾನ್ಸೆಪ್ಟ್ಗಳನ್ನು ಟಚ್ ಮಾಡಿ. ಇಲ್ಲಿದ್ರೆ ಬೇರೆ ಕಾನ್ಸೆಪ್ಟ್ ಬೇಡ, ಕಂಪ್ಲೀಟ್ ಆಗಿ ರಿವಿಷನ್ ಮಾಡಬೇಕು, ಸರಿನಾ? ಅದಕ್ಕೋಸ್ಕರ ಈಗ ರಿವಿಷನ್, ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇದಿಷ್ಟನ್ನು ಮ್ಯಾನೇಜ್ ಮಾಡಿಕೊಂಡು ನೀವು ಈ 22 ಡೇಸನ್ನು ಕಳೆದ್ರೆ ಎಕ್ಸಾಮ್ ಚೆನ್ನಾಗಾಗುತ್ತೆ. ಎಕ್ಸಾಮ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಎಕ್ಸಾಮ್ ಆದಮೇಲೆ ಮುಂದೆ ಒಂದು 20 to 25 ಡೇಸ್ ನಂತರ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಕೂಡ ಚೆನ್ನಾಗಾಗುತ್ತೆ. ನಂತರ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನೀವು ಕಮೆಂಟ್ ಬಾಕ್ಸಲ್ಲಿ ಬರೀ, ಹಾಂ, ಅಂದರೆ ನಾವೆಲ್ಲರೂ ಓದಿರೋದು ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ, ನಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.